ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬೆಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ, ನಮ್ಮ ಒಂದು RCB ತಂಡಕ್ಕೆ ಸಚಿನ್ ರವೀಂದ್ರವರು ಈಗಾಗಲೇ ಎಂಟ್ರಿಯನ್ನು ನೀಡುತ್ತೇನೆ ಎಂಬ ದೊಡ್ಡ ಕೆಟ್ಟ ಹಠದಿಂದಾಗಿ CSK ತಂಡವನ್ನು ಬಿಟ್ಟು RCB ತಂಡಕ್ಕೆ ಬರುತ್ತೇನೆ ಎಂಬ ದೊಡ್ಡ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಕಾನ್ಫರೆನ್ಸ್ನಲ್ಲಿ RCB ತಂಡದ ಪರವಾಗಿ ಸಚಿನ್ ರವೀಂದ್ರವರು ನಮ್ಮ ಒಂದು RCB ತಂಡದ ಬಗ್ಗೆ ಏನೆಂದು ಹೇಳಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂಥ ಮುಂತಾದವು ನಮ್ಮ ಒಂದು RCB ತಂಡಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, RCB ತಂಡದ ಪರವಾಗಿ ನೋಡುವುದಾದರೆ 2024ರ ಒಂದು RCB ತಂಡದ ಪರವಾಗಿ ಮತ್ತು ನಮ್ಮ ಒಂದು IPL ತಂಡದ ಹರಾಜಿನಲ್ಲಿ ಸಚಿನ್ ರವೀಂದ್ರವರನ್ನು RCB ತಂಡವು ಪರ್ಚೇಸ್ ಮಾಡಿಕೊಳ್ಳುತ್ತಿತ್ತು. ಆದರೆ CSK ತಂಡವು RCB ತಂಡಕ್ಕಿಂತಲೂ ಅಧಿಕ ಅಮೌಂಟನ್ನು ಹೊಂದಿದ್ದ ಕಾರಣದಿಂದಾಗಿ ಸಚಿನ್ ರವೀಂದ್ರವರನ್ನು RCB ತಂಡವು ಪರ್ಚೇಸ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ CSK ತಂಡಕ್ಕೆ ಪರ್ಚೇಸ್ ಆದರೂ ಸಚಿನ್ ರವೀಂದ್ರವರು ಏನೆಂದು ಹೇಳಿದ್ದಾರೆ ಅಂದರೆ, ಫ್ರೆಂಡ್ಸ್ ಕಾನ್ಫರೆನ್ಸ್ನಲ್ಲಿ ನನಗೆ RCB ತಂಡವು ತುಂಬ ಇಷ್ಟವಾಗಿದೆ. ಹೀಗಾಗಿ RCB ತಂಡದಲ್ಲಿ ನಾನು ಸುಮಾರು 5 ರಿಂದ 6 ಸೀಸನ್ಗಳನ್ನು ಆಡುತ್ತೇನೆ ಎಂಬ ದೊಡ್ಡ ಕೆಟ್ಟ ಹಠವನ್ನು ಈಗಾಗಲೇ CSK ತಂಡದವರ ಮುಂದೆ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಮಾತಿನಿಂದಾಗಿ ನಮ್ಮ ಒಂದು RCB ತಂಡದ ಬೆಂಕಿ ಆಟಗಾರರಾಗಿರುವ ಫ್ಯಾಫ್ ಡು ಪ್ಲೆಸಿಸ್ ರವರು ಕೂಡ ಏನೆಂದು ಹೇಳಿದ್ದಾರೆ ಅಂದರೆ, RCB ತಂಡಕ್ಕೆ ಸಚಿನ್ ರವೀಂದ್ರವರನ್ನು ನಾವು ಖಂಡಿತವಾಗಿಯೂ ತೆಗೆದುಕೊಂಡು ಬರುತ್ತೇವೆ ಎಂಬ ದೊಡ್ಡ ಸ್ಟೇಟ್ಮೆಂಟನ್ನು ಈಗಾಗಲೇ ನೀಡಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ಲರ ಪರವಾಗಿ RCB ತಂಡಕ್ಕೆ ಸಚಿನ್ ರವೀಂದ್ರವರನ್ನು 2024ರ ಒಂದು IPLನಲ್ಲಿ RCB ತಂಡವು ತೆಗೆದುಕೊಳ್ಳುತ್ತಾ ಇಲ್ಲವಾ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂಥ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.